ಹರಿಸ್ಯಾರ. ಇನ್ನ 6.5 TMC ಇನ್ನ ನೀರು ನಮಗೆ ಹರಿಸೋದು ಬ್ಯಾಲೆನ್ಸ್ ಅದ. ಅದ್ರ ಜಿಲ್ಲಾಡಳಿತಕ್ಕ ಮತ್ತೇನಪ್ಪ ಅಂದ್ರ ಚುನಾಯಿತ ಜನಪ್ರತಿನಿಧಿಗಳಿಗೆ KBJNL ಅಧಿಕಾರಿಗಳು ಸುಳ್ಳು ಮಾಹಿತಿ ಕೊಟ್ಟರು. ಇದು ಯಾರು ಕೇಳ್ಬೇಕ್ರಿ ಲೆಕ್ಕಪತ್ರ? ನಮಗ ನೀರಾವರಿ ಸಲಹಾ ಸಮಿತಿದಾಗ ನಮ್ಗೆ ಯಾರಿಗಾರ ಒಬ್ಬರಿಗೆ ನಮ್ಮ ಅಣ್ಣಗಾಲಿ ನನಗಾಲಿ ನಮ್ಮ ಜಿಲ್ಲಾಧ್ಯಕ್ಷಗಾಲಿ ನಮ್ಮ ಅಕ್ಕಗಾಲಿ ಕರ್ಕೊಂಡೋಗಾಲಿ ಕುಂದರ್ಸಿದ್ರೆ ಟೇಬಲ್ ಬಡದ್ ಕೇಳ್ತಿದ್ದೇವ್ ನಾವು. ಮಾಡ್ಕೊಂಡು ನೀರಾವರಿ ಸಲಹಾ ಸಮಿತಿ ಪ್ರಶ್ನಿಂಗ್ ಕಾಪಿ ಮುಂದಿಡ್ತೇನೆ. ಮೊನ್ನೆ ತೆಲಂಗಾಣಕ್ಕೆ 10 TMC ನೀರು ಬಿಟ್ಟಾರ. ಯಾರ ಅಪ್ಪನ ಮನೆಗೆ ಬಿಟ್ಟಾರ ನೀರು? ನಮಗ್ ಬರ್ತಕ್ಕಂತ ನೀರು 10 TMC ನೀರು ತೆಲಂಗಾಣಕ್ಕೆ ಬಿಡ್ತಾರೆ. ಇವತ್ತಿನ ದಿನ ತೆಲಂಗಾಣದವ್ರು ಅಕ್ಕಿ ಕೊಡ್ತಾರ, ನಮ್ಮ ಅಕ್ಕಿ ತೋತಾರ. ಇವ್ರಿಗೆ ನಾವು ಓಟ್ ಹಾಕಿ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟಿವ, ತೆಲಂಗಾಣದವ್ರು ಓಟ್ ಹಾಕಿ ಅಧಿಕಾರ ಕೊಟ್ಟಾರ. MB ಪಾಟೀಲ್ ಇವತ್ತು ಪ್ರಶ್ನೆ ಮಾಡ್ತಾನೆ, ನನಗೆ ಒಟ್ಟ ಗೊತ್ತಿಲ್ಲ ಅಂತೇಳಿ. ನೀರಾವರಿ ಸಲಹಾ ಸಮಿತಿಗಿನ ಮೊದಲೇ ನಾವೇನಪ್ಪ ಅಂತಂದ್ರೆ ಇಲ್ಲೆಲ್ಲರೂ ಪ್ರೆಸ್ ಮೀಟ್ ಮಾಡೀವಿ, ಮಾಧ್ಯಮದವ್ರು ಸುದ್ದಿ ಮಾಡ್ಯಾರ, ಎಲ್ಲಾ ಮಾಹಿತಿ. ಇವತ್ತು ಪೇಪರ್ ನೋಡ್ತೀನಿ, ಎಷ್ಟು TMC ನೀರು ಬಿಟ್ಟಾರ, 10 TMC ನೀರು ನಮಗ್ ಗೊತ್ತಿಲ್ಲ ಅಂತ. ಮುಂದಿನ ದಿನದಾಗ ನಾ ಒಂದೇ ಮಾತು ಹೇಳ್ತೀನಿ, ಇವತ್ತಿನ ದಿನ ರಾಜ್ಯ ಸರ್ಕಾರ ಹೆಚ್ಚಿಸ್ಕೋಬೇಕು. ನಮ್ದು ಕಲ್ಯಾಣ ಕರ್ನಾಟಕ, ನೀವು ಉತ್ತರ ಕರ್ನಾಟಕ ಹೋದು ಬೇರೆ ರಾಜ್ಯನೇ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲೇ ಕುಂದ್ರು ನೀವು ಉತ್ತರ ಕರ್ನಾಟಕದವ್ರು. ನಮ್ದು ಹೆಂಗು ಕಲ್ಯಾಣ ಕರ್ನಾಟಕ ಅಂತೇಳಿ ಬಸವಣ್ಣ ಕಟ್ಟಿದ ನಾಡದ, ನಾವು ಒಂದು ಹೊಸ ರಾಜ್ಯನೇ ಮಾಡ್ಕೊಂಡ್ಬಿಡ್ತೀವಿ. ನಮ್ಮದೇ ಆದಂತದ್ದು ಒಂದು ನೀರಿನ ಮೀಸಲಾತಿ ತಗೋತೀವಿ. ಇವತ್ತಿನ ದಿನ 371J ವಿದ್ಯಾಭ್ಯಾಸದಾಗ ನಮಗೆ ಮೀಸಲಾತಿ ಅದ. 5,000 ಕೋಟಿ ಕೊಡ್ತೀನಿ, 6,000 ಕೋಟಿ ಕೊಡ್ತೀನಿ ಅಂತ ಹೇಳ ದಕ್ಷಿಣ ಕರ್ನಾಟಕದವ್ರು ನಮಗೇನಪ್ಪ ಅಂತಂದ್ರೆ ಮುಗಿ ತುಪ್ಪ ವರ್ಷದಾಗ ಮಾಡ್ತಾರ. ನಮಗ ಬಜೆಟ್ನಾಗೂ ಏನಪ್ಪಾ ಅಂತಂದ್ರೆ ಇವತ್ತು ಅನುದಾನದಾಗೂ ಏನ್ 5,000 ಕೋಟಿ ಕೊಡ್ತಾರಲ್ಲ, ನಮ್ ಕಲ್ಯಾಣ ಕರ್ನಾಟಕ ಮುಂದಿನ ದಿನದಾಗ ಏನಪ್ಪಾ ಅಂದ್ರೆ 371 ಲಾಗು ಮಾಡಿ ಏನಪ್ಪಾ ಅಂದ್ರೆ ನಮಗೂ ಈ ನಾರಾಯಣಪುರ ಆಲಿಮಟ್ಟಿ ಜಲಾಶಯದಾಗ ನಮಗೂ ನೀರು ರಿಸರ್ವ್ ಬಿಟ್ಬಿಡ್ರಿ. ನಮಗೆ ಎಷ್ಟು ಹಕ್ಕು ಬರ್ಬೇಕಾಗ್ಯದ ಅಷ್ಟು ಹಕ್ಕು ಕೊಟ್ಟು ಬಿಡ್ರಿ ಕಡೆ ಮುಂದಿನ ದಿನದಾಗ. ಇಲ್ಲಪ್ಪ ಅಂದ್ರೆ ಈ ಭಾಗದಾಗಿರ್ತಕ್ಕಂತ ಕಲ್ಯಾಣ ಕರ್ನಾಟಕದಾಗಿರ್ತಕ್ಕಂತ ಎಲ್ಲಾ ಚುನಾಯಿತ ಜನಪ್ರತಿನಿಧಿಗಳು ಈ ಸಬ್ಜೆಕ್ಟ್ ಎತ್ತಬೇಕು. ನೀವು ಮುಂದಿನ ದಿನದಾಗ ನೀವು ಬೈ ಚಾನ್ಸ್ ಎತ್ತಲಿಲ್ಲಪ್ಪ ಅಂದ್ರ ನೀವು ಅಧಿಕಾರಿಗಳೇ ಅಲ್ಲ ಅಂತ ಹೇಳ್ತೀವಿ. ಇವತ್ತು ನಮ್ಮ ಮಾವೀರ್ ಲಿಂಗೇರಿ ಜಿಲ್ಲಾಧ್ಯಕ್ಷ ಮಾತಾಡ, ನಮ್ ಜಿಲ್ಲಾಧ್ಯಕ್ಷ ಏನ್ ಮಾತಾಡ, ನಮ್ಗೆ 15ನೇ ತಾರೀಕು ತನ ನಾಳೆ ನೀರು ಬಂದ್ ಮಾಡ್ತಿರಲ್ಲ, ನೀರು ಬಂದ್ ಮಾಡಿದ್ಮೇಲೆ 15ನೇ ತಾರೀಕು ತನ ನೀವು ನೀರು ಬಿಡ್ಲಿಲ್ಲ ಅಂದ್ರ ನೀವು ಮನುಷ್ಯರೇ ಇದ್ದೀರಪ್ಪ ಅಂತಂದ್ರ ಎಲ್ಲಾ ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳು ಅನ್ನ ತಿನ್ನೋದು ಬಿಡ್ರಿ ನೋಡಮ್. ಒಂದ್ ವೇಳೆ ನೀವು ಅನ್ನ ಏನಾರ ತಿಂದಿದ್ರ ಅಂದ್ರೆ ನಮ್ ಸಗಣಿ ತಿಂದಂಗ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ಅರ್ಥ ಮಾಡ್ಕೋರಿ. ಇಲ್ಲಿ ಭತ್ತ ಒಂದ್ಸಲ ನೋಡ್ರಿ, ಒಂದ್ಸಲ ಭತ್ತ ನೋಡ್ರಿ ಯಾ ನಮ್ನಿ ಅದ. ನಾಳೆಗೆ ನೀರ್ ಬಂದಾದ್ರೆ ಯಾ ಗತಿ ಆಗ್ತದ, ಎಷ್ಟು ಲಾಸ್ ಆಗ್ತದ, ಇದನ್ನ ಅರ್ಥ ಮಾಡ್ಕೊ. ಇವತ್ತಿನ ದಿನಲೇ ನವೆಂಬರ್ ತಿಂಗಳದಾಗ ನೀರಾವರಿ ಸಲಹಾ ಸಮಿತಿದಾಗ ನಾವು 2ನೇ ಬೆಳೆಗೆ ನೀರು ಕೊಡ್ತೀವಿ ಅಂತೇಳಿ ನೀವು ಪ್ರಕಟಣೆ ಮಾಡಿದ್ದಿಲ್ಲ ಅಂದ್ರೆ ನಾವು ಬಿತ್ತಿದ್ದಿಲ್ಲ, ನಾವು ನಾಟಿನೇ ಮಾಡ್ತಿದ್ದಿಲ್ಲ. ಕೇಳಪ್ಪ, ಇಂತ ಒಂದು ಸನ್ನಿವೇಶದಾಗ ಅವತ್ತಿನ ದಿನ ನಾವು ನೀರು ಹರಿಸ್ತೀನಿ ಅಂದದಕ್ಕೆ ನಾವು ನಾಟಿ ಮಾಡಿವಿ. ನಮಗ್ ನೀರು ಹರಿಸೋದು ಬಿಟ್ಟು ತೆಲಂಗಾಣಕ್ಕೆ ನೀರು ಹರಿಸ್ತೀರಲ್ರಿ, ಇದು ಯಾವ ನ್ಯಾಯ? ಇವತ್ತು ಒಂದು ಉಗ್ರವಾದಂತ ಹೋರಾಟ ಹಾಕೊಂಡಿವಿ. ಇವತ್ತಿನ ಡೇಟಿಗೆ ಸರ್ಕಾರ ಎಚ್ಚೆತ್ಕೊಂಡು ಮೊನ್ನೆ ಅಪರ ಜಿಲ್ಲಾಧಿಕಾರಿಗಳು ಬಂದಾರ, ಅವ್ರ ಮುಖಾಂತರ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತಿದ್ದೀವಿ ಮತ್ತು ಆರ್ಡರ್ನು ಮಾಡ್ತೀವಿ. ಇವತ್ತು ನಮ್ಮ ನಿಚ್ಚಳವಾದಂತ ಸ್ಟೇಟ್ಮೆಂಟ್